ಮಾತ್ರೆ ಅದನ್ನು ನುಂಗು ಮತ್ತು ಯಾಕೆ ಮಾಡೋಣ ಹೇಳು. ಇವಾಗ ಊಟಕ್ಕಿಂತ ಮುಂಚೆ ಮಾತ್ರೆ ಕೊಟ್ಟವ್ರಲ್ಲ ಅವನ್ನೆಲ್ಲ ನುಂಗ್ಕೊಂಡು ಚೆನ್ನಾಗಿರ್ಬೇಕಣಮ್ಮ. ಇನ್ನೇನು ಮಾಡೋಣ? ಮಾಡಿಕ್ತೀನಿ, ಅಡುಗೆ ಮಾಡ್ತೀನಿ. ಯಾಕೆ ಮಾಡೋಣ? ಯಾತನ ಮಾಡತ್ತೆ, ಯಾತನ ಒಂಥರ ಮಾತ್ರೆ ನುಂಗಿ ಬಾಯಿ ಕೆಟ್ಟಂಗೆ ಆಗ್ಬಿಟ್ಟೈತೆ. ಯಾತನ ಕಿವು ಸಾಂಬ್ರ ಯಾತನ ಮಾಡು. ಸರಿ ಆಯ್ತು ಹೇಳು, ಹಂಗೆ ಮಾಡ್ತೀನಿ. ಕಿವು ಸಾಂಬ್ರ ಮಾಡಿ ಮುದ್ದೆ ಮಾಡ್ತೀನಿ. ನಾನು ಯಾತನ ಪಾಯಸ ಗೀಸ ಮಾಡೋಣ ಅಂತ ಅಂದ್ಕೊಂಡೆ. ಪಾಯಸ ಮಾಡೋದೇನು ಬೇಡ, ಸುಮ್ಮನೆ ಎಲ್ಲ ಇದನ್ನೇ ಮಾಡ್ತೀನಿ. ಮುದ್ದೆ ಮಾಡ್ತೀನಿ. ಏನು ಹಬ್ಬ ಒಬ್ಬಟ್ಟು ಮಾಡಿದ್ವತ್ತ ನೀನು ಆಮೇಲೆ ನಂದಿನಿ ಯಾವಾಗನ ಮಾಡೋಕ್ಕಾಗತ್ತೀವ ಮಾಡಿರಿ ಪಾಪ ನಿನ್ನ ಚೆನ್ನಾಗಿಲ್ಲ. ಬೇಡ ಸುಮ್ಕಿರತ್ತೆ, ಏನು ಬೇಡ. ಇವಾಗ ನನಗೆ ಚೆನ್ನಾಗಿಲ್ಲ. ಒಬ್ಬಟ್ಟು ಬೇಡ, ಯಾತು ಬೇಡ. ಕಿವು ಸಂಬ್ರ ಮಾಡಿ ಮುದ್ದೆ ಮಾಡೋ ಒಂದಿಟ್ಟು ಮುದ್ದೆ ಉಣ್ಬೇಕು. ಅಲ್ಲಿ ರಾಗಿ ಹಸಿಟ್ಟಿರಲಿಲ್ಲ ಅಂತ ಮುದ್ದೆ ಮಾಡೇ ಇಲ್ಲ. ಹೋದಾಗಿಂದನೂ ಮುದ್ದೆ ಮಾಡೇ ಇಲ್ಲ. ಮನೆಗೆ ನಿನಗೆ ಹಂಗೆ ಅನ್ನಿಸ್ತಿಲ್ಲ ಅಲ್ಲೇ? ಇಲ್ಲ ಕಣತ್ತೆ, ಹಂಗೇನು ಅನ್ನಿಸ್ತಿಲ್ಲ. ಈ ಮನೆಗೆ ಬಂದರೆ ಎಷ್ಟೋ ಸ್ವಲ್ಪ ನನಗೆ ಸಮಾಧಾನ ಆದಂಗೆ ಆಗುತ್ತೆ. ಮನೆಯಾಗೇನೋ ಐತೆ ಕಣತ್ತೆ. ಆ ಮನೆಯಾಗಿರೋಕ್ಕಾಗಲ್ಲಮ್ಮ ತಾಯಿ. ಯಾರು ಹೋದ್ರೂ ಅಷ್ಟೇ ಅನಿಸುತ್ತೆ ನನಗೆ ಅಂತಲ್ಲ, ಯಾರು ಹೋದ್ರೂ ಅಷ್ಟೇ ಅನಿಸುತ್ತೆ. ಅವ್ರ ಮನೆಯಾಗೇನೋ ಯಾರನ್ನ ಸತ್ತಿದ್ರು ಏನೋ ಸೊಡ್ಗಾಡಮ್ಮ. ಯಾರನ್ನ ಸತ್ತಿದ್ರಲ್ಲ ಅವನೇನ ಕಾಣಿಸ್ಕೊಂತಾರೆ ಏನೋ. ಬಿಡು, ಯಾಕೆ ಸುಮ್ಮನಾಗು, ಓಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನತ್ತ ಈಗ ಮಾತ್ರ ನುಂಗ್ಕೊಂಡು ಟೈಮ್ ಸರಿಯಾಗಿ ಎಲ್ಲನ ಯಾತನ ಒಟ್ಟಿಗೆಲ್ಲ ಟೈಮ್ ಸರಿಯಾಗಿ ಉಂಟ್ಕೊಂಡು ಹಣ್ಣು ಹಂಪಲು ತಿನ್ಕೊಂಡು ಚೆನ್ನಾಗಿರೋದು ಕಲಿಯಮ್ಮ ತಾಯಿ. ಆಸ್ಪತ್ರೆಗೆ ದುಡ್ಡು ಇಕ್ಕಕ್ಕಾಗಲ್ಲ. ಅಯ್ಯೋ ನಾವಿಲ್ಲಿ ಬಂದಿರೋದಕ್ಕೆ ಅಂತಿ ನೀನು ರಾಣಿ ಒಟ್ಟು ಉರ್ಕೊಂಡವ್ರ ಕಣಮ್ಮ. ಉರ್ಕೊಂಬ್ಲೇಳಪ್ಪ, ಯಾರಿಗೇನಿದೇನು ಕಷ್ಟ ಸುಖ ಹಂಚಿದ್ದಲ್ಲ. ನಾಳೆ ಅವ್ರಿಗೆ ಕಷ್ಟ ಅಂದ್ರೆ ಅವ್ರನ್ನೂ ನೋಡ್ತೀನಿ, ನಿಮ್ಮನ್ನೂ ನೋಡ್ತೀನಿ. ಅಯ್ಯೋ ಏನು ಮಾಡೋಕ್ಕಾಗುತ್ತೆ ಹೇಳು? ಅವ್ರನ್ನೂ ನೋಡ್ಕೋಬೇಕಪ್ಪ. ಕಷ್ಟ ಸುಖ ಅಂತ ಅಂದರೆ ಅವ್ರನ್ನೂ ನೋಡ್ಕೋಬೇಕು, ಅವ್ರನ್ನೂ ನೋಡ್ಕೊಂತೀನಿ. ಏನು ಎಲ್ಲನೂ ಕೈ ಬಿಡೋಕ್ಕಾಗುತ್ತೆ? ಅವರು ಬೇಕು, ನೀವು ಬೇಕು, ಎಲ್ಲರೂ ಬೇಕಪ್ಪ. ಎಲ್ಲರೂ ಬೇಕು. ಎಲ್ಲನೂ ನೋಡ್ಕೊಂಡು ಎಲ್ಲರೂ ಚೆನ್ನಾಗಿತ್ಕೊಂಡು ಹೋಗ್ಬೋದತ್ತ. ಎಲ್ಲರೂ ಚೆನ್ನಾಗಿರೋದು ಮುಖ್ಯ ಕಾಣತ್ತೆ. ಅದೇ ಇರೋದು ಅಲ್ಲ ನೋಡು. ಅವ್ರು ನಾವು ಇಲ್ಲಿಗೆ ಬಂದಿರೋದಕ್ಕೆ ಒಟ್ಟು ಹುರ್ಕೊಂತಾರೆ. ಅವ್ರು ಕಂಬ್ಳು ಹೇಳ್ಬಿಡು, ಏನು ಮಾಡೋಕ್ಕಾಗುತ್ತೆ ನನಗೆ? ನಾನೇನೇನೀಗ ನಮ್ಮಪ್ಪ ನಮ್ಮಮ್ಮ ಬರಲಿಲ್ಲ, ಸೆನಕ್ಕಿಲ್ಲ ಅಂದರು ನೋಡೋಕ್ಕೆ. ನಮ್ಮ ಅಜ್ಜಿ ತಾತ ನಮ್ಮ ದಡಮ್ಮ ಯಾರೂ ಬರಲಿಲ್ವಲ್ಲ. ಒಬ್ಬರು ಬರಲಿಲ್ಲ. ಎಲ್ಲ ಇಲ್ಲೇ ಇದ್ರೂ ಒಬ್ಬರು ಬರಲಿಲ್ಲ. ನಮ್ಮಪ್ಪ ನಮ್ಮಮ್ಮ ಅಂತ ಏನು ದುಡಿಯೋದು ಅಂತ ಕೆಲಸಕ್ಕೆ ಹೋಗ್ತಾರೆ ಸುಮ್ಮನೆ. ಅವರನ್ನ ಬಂದು ಒಂದು ಸತಿ ಹಿಂಗೆ ನೀನು ಹೆಂಗಿದೀಯಮ್ಮ ಅಂತ ಒಂದು ಮಾತು ಕೇಳಲಿಲ್ವಲ್ಲ, ಎಷ್ಟು ಬೇಜಾರಾಗುತ್ತತ್ತೆ ನನಗೆ. ಚೆನ್ನಾಗಾಳೆ ಮುತ್ತಮ್ಮ. ಯಾವಾಗ ಬಂದ್ರಮ್ಮ? ಇನ್ನೊಂದು ಸ್ವಲ್ಪ ಹೊತ್ತು ಆಯಿತು ಬಂದ್ವಿ. ಕೂಕೊಂಡು ಮಾತಾಡ್ತಿದ್ವಿ. ಮನೆ ಕೇಳಿದ್ದೆ ಒಂದು ಸ್ವಲ್ಪ ಹೊತ್ತು. ಏನಿಲ್ಲ, ಏನೋ ಅನ್ಸಲ್ಲ ಕಣ್ಲ ತಂಟಿ. ಆ ಮನೆಯಾಗಿದ್ದಾಗ ಒಂಥರ ನನಗೆ ಹಂಗಾಗೋದು. ಇವಾಗ ಏನು ಹಂಗೆ ಅನ್ಸಲ್ಲ. ಅಲ್ಲ ಕಣ್ಲ ತಮ್ಮ, ರೊಪ್ಪ ಇರಮ್ಮ ಹೇಳ್ದೇನೆ ಮುತ್ತು ಸೆನಕಿಲ್ಲ ಅಂತ. ಹೇಳಿದ್ ನಮ್ಮ ಅವಳು ತಿಂಗಳು ಅದ್ರ ಸುದ್ದಿನೇ ಮಾತಾಡಲ್ಲ. ನಾನು ಮುತ್ತಿಗೆ ಸೆನಕಿಲ್ಲ ಕಣಮ್ಮ, ಬಿದ್ದಿದ್ಲು, ಎದ್ದಳ್ಳಿಲ್ಲ, ಹೋಗಿ ನೋಡ್ಕೊಂಬರ್ರಿ ಅಂದೆ. ಅವಳು ಅದ್ರ ಸುದ್ದಿನೇ ಮಾತಾಡಲ್ಲ. ಅಂತಾಳೆ, ಬೇರೆದು ಮಾತಾಡ್ತಾಳೆ. ನಿನ್ನ ಸುದ್ದಿ ಮಾತಾಡಿದ್ರು ಅದ್ರ ಸುದ್ದಿನೇ ಮಾತಾಡಲ್ಲ. ನಾನು ನೀವನ ಹೋಗ್ರಿ, ಇಲ್ಲಾಂದ್ರೆ ಫೋನ್ ಮಾಡೋಣ ಕೇಳ್ರಿ. ಹೋಗ್ರಿ, ತಂದೆ ತಾಯಿಯಾಗಿ ಪಾಪ ಬಿದ್ದಿದ್ಲು ಕಣಮ್ಮ. ಎಡೋತಾದ್ರೂ ಎದ್ದಳ್ಳಿಲ್ಲ. ಅದಕ್ಕೆ ಪಾಪ ಅವಳು ತಗೋರತ್ತೆ ತಗೋ ದುಡ್ಡು ಇರಲಿಲ್ಲ. ಹಿಂಗೆ ಯಾರು ತಗೋ ದುಡ್ಡು ಇಸ್ಕೊಂಬಂದು ಹಿಂಗೆ ಅವಳೆ ಕರ್ಕೊಂಡು ಹೋದ್ಲು. ಅವಳು ರಾಣಿನೂ ದಿನನೂ ಕರೆದ್ರು, ಅವರು ಬರಲಿಲ್ಲ ಅಂತ ನಾನೆಲ್ಲ ಹೇಳಿದ್ದು ನಿಮ್ಮ ಅಪ್ಪ ನಿಮ್ಮಮ್ಮಗೆ. ಆದರೆ ಅವರು ಇಲ್ಲ ಅಂತ ಅಂದ್ರಪ್ಪ. ಅದು ಸುದ್ದಿನೇ ಮಾತಾಡಲ್ಲ ನಿಮ್ಮಪ್ಪ ನಿಮ್ಮಮ್ಮ ಹೇಳತ್ತ. ಅವ್ರೇನು ಮನಸ್ನಾಗ ಹಂಗೆ ಎಂತೆಂಥರ್ಗೋ ಮಕ್ಳ ಬಗ್ಗೆ ಆಸೆ ಇರ್ತಮ್ಮ. ಅವ್ರಿಗೇನು ಅನ್ಸಲ್ಲ. ಅವ್ರಿಗೆ ಏನು ಅನ್ಸಲ್ ಬಿಡು. ಮಗಳು ಅಂಬೋದು ಪ್ರೀತಿ ಇದ್ದಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಕಣಕ. ಅವ್ರಿಗೆ ಎಲ್ಲಿ ಪ್ರೀತಿ ಐತೆ? ಪ್ರೀತಿ ಇರೋರಾಗಿದ್ರೆ ಯಾರು ಹಿಂಗೆ ಮಾಡ್ತಿರ್ಲಿಲ್ಲ. ಅಯ್ಯೋ ನನ್ನ ಮಗಳಿಗೆ ಹಿಂಗೆ ಮಾಡಿದ್ರೆ ಹೆಂಗಪ್ಪ ಅಂತ ಸ್ವಲ್ಪ ಯೋಚನೆ ಮಾಡೋರು. ಮತ್ತೆ ಅಲ್ಲ, ನಾನು ಹೋಗಿ ಹೇಳಿದ್ನಪ್ಪ. ಅವ್ರೇನೋ ಕಾರಿಲಿಲ್ಲ ಬಿಡತ್ತಂತ ಸುಮ್ಮನೆ ಅವ್ರ ಮನ್ಸಿಗೆ ಬರ್ಬೇಕು ಕಣಪ್ಪ. ನಾವು ಹೇಳೋದಲ್ಲ, ಅವ್ರಿಗೂ ಇಷ್ಟ ಆಗ್ಬೇಕು, ಅವರು ಬರ್ಬೇಕು. ಬಿಡು, ಬರಲಿಲ್ಲ ಅಂದ್ರೆ ಪರವಾಗಿಲ್ಲ. ಹೆಂಗೆ ಚೆನ್ನಾಗಿದೆಯಲ್ಲ? ಏನು ಹೇಳಿರಿ ಡಾಕ್ಟ್ರು? ನಿಶಕ್ತಿಗೆ ಹಂಗಾಗೈತೆ ಅಂತೇಳಿ ಬ್ಲಡ್ ಇಲ್ಲ ನಿಶಕ್ತಿ ಆಗ್ಬಿಟ್ಟೈತೆ, ಬ್ಲಡ್ ಹಾಕಿಸ್ಬೇಕು ಅಂತ ಹೇಳಿದ್ರು. ಆ ಥರ ಒಂಥರ ಹಂಗಾಗೈತೆ, ವೀಕ್ನೆಸ್ ಅಂತ ಹೇಳಿದ್ರು. ವೀಕ್ನೆಸ್ ಆಗ್ಯವಳೆ ಸ್ವಲ್ಪನ, ಬ್ಲಡ್ ಇಲ್ಲ ಅಂತ ಹೇಳಿ ಹಿಂಗೆ ಹೇಳಿದ್ರು. ಅದಕ್ಕೆ ನಿದ್ದೆ ಮಾಡಲಿಲ್ವಲ್ಲ, ಅದು ಹಂಗಾಗ್ಬಿಟ್ಟೈತಿ. ವೀಕ್ನೆಸ್ ಆದಂಗೆ ಆಗ್ಯವಳೆ. ನಿದ್ದೆ ಮಾಡ್ದಿಲ್ಲತ್ತಿಗೆ ಹಂಗಾಗವಳೆ. ನಿದ್ದೆ ಮಾಡಬೇಕು ಮನುಷ್ಯ ಅಂದಮೇಲೆ, ನಿದ್ದೆ ಮಾಡಬೇಕು. ರಾತ್ರಿ ಹೊತ್ತು ಇದೆಯಲ್ಲ, ರಾತ್ರಿ ಹೊತ್ತು ನಿದ್ದೆ ಬಂದರೆ ದುಡ್ಡು ಬಂದಂಗಂತೆ. ಹೇಳಿದ್ರಲ್ಲ ಡಾಕ್ಟ್ರು, ರಾತ್ರಿ ಟೈಮ್ ಚೆನ್ನಾಗಿ ನಿದ್ದೆ ಮಾಡ್ಬೇಕಣಮ್ಮ. 10 ಗಂಟೆಗೆ ಮಲಗು, ಬೆಳಗ್ಗೆ 5 ಗಂಟೆಗೆ ಹೇಳು. 9 ಗಂಟೆಗೆ ಮಲಗು, ಬೆಳಗ್ಗೆ 5 ಗಂಟೆಗೆ ಹೇಳು. ನಿನಗೆ ಎಷ್ಟು ಬೇಗ ಮಲಗ್ತೀಯ ಅಷ್ಟು ಒಳ್ಳೆಯದು. 9 ಗಂಟೆಗೆ ಬೇಗ ಮಲ್ಕೋಬಿಡು. ಇಲ್ಲ 9 ಗಂಟೆಗೆ ಮಲಗೋಕ್ಕಾಗಲಿಲ್ಲ, ಬೇಡ 10 ಗಂಟೆಗೆ ಮಲ್ಕೋ. 10 ಗಂಟೆ ಮೇಲೆ ಮಲಗಬೇಡ. 10 ಗಂಟೆ ಅಷ್ಟೊತ್ತಿಗೆ ಮಲ್ಕೋ. ಟೈಮ್ ಜಾಸ್ತಿ ಇದು ಮಾಡಿಬಿಟ್ಟು ಟೈಮಿಂಗ್ಸ್ ಇಟ್ಕೋ. 10 ಗಂಟೆಗೆ ಮಲ್ಕೊಬಿಟ್ಟು ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕ್ ಮಾಡು. ಹಿಂಗೆಲ್ಲ ಹೇಳಿದ್ರಪ್ಪ ಡಾಕ್ಟ್ರು. ಏನು ಮಾಡೋಣ?
ನಾನು ಅದಕ್ಕೆ ಕರ್ಕೊಂಬಂದು ನೋಡ್ಕೊಂತೀನಿ. ಇಲ್ಲಿ ಕರ್ಕೊಂಬಂದಿದ್ದಕ್ಕೆ ಅವ್ರು ರಾಣಿದ್ದೀನಿ ಇವತ್ತು ಸಿಟ್ಟು ಮಾಡ್ಕೊಂಡ್ರೋ ಏನೋ. ಬೈಕೆಂಬ್ತಾರೆ. ನೋಡು ನಮ್ಮ ಅತ್ತೆ ಮಾತಾಡ್ಸಲ್ಲ ಅಂತ ಇದ್ದಿದ್ದು ಗರ್ವ ಮಾತಾಡ್ಸುತ್ತೆ ಅಂತ ಬೈಕೆಂಬ್ತಾಳೆ. ಅಲ್ಲ ಏನು ಮಾಡೋಕ್ಕಾಗುತ್ತೆ ಹೇಳಲ್ಲ ತಮ್ಮ. ಇದೇನೇನು ನಮಗೆ ಕಷ್ಟ ಸುಖ ಏನು ಯಾರಿಗಾನ ಹಂಚ್ಕೊಟ್ಟಿದ್ದೆ ನಮ್ಮ. ಈಗ ನಾಳೆ ಅವಳಿಗೂ ಕಷ್ಟ ಅಂದ್ರೆ ಅವಳನ್ನೂ ನೋಡ್ಕೊಂತೀನಿ. ಯಾರನ್ನೇ ನನಗೆ ಕೈ ಬಿಡಲ್ಲ. ಇವ್ರನ್ನೂ ಅವ್ರನ್ನೂ ನೋಡ್ಕೊಂತೀನಿ. ಏನು ಮಾಡೋಣ ಹೇಳು? ನಾವು ಯಾತ ನಾನು ಈಗ ಏನಾನ ಅಂದಿದ್ರೆ ಆಡಿದರೆ ಬಿಡಪ್ಪ ಅನ್ಬೋದು. ಆದರೆ ನಾನೇನು ಅಂದಿಲ್ಲ ಏನಿಲ್ಲ. ಅಯ್ಯೋ ಈಗ ಅವ್ರನ್ನೂ ಯಾತು ಅಂದಿಲ್ಲ ಇವ್ರನ್ನೂ ಯಾತು ಅಂದಿಲ್ಲ. ಇವ್ರು ನಿನ್ನ ಮನೆಯಿಂದ ಹಸಿ ಕಳಿಸಿದ್ದೀನಿ ಅದಕ್ಕೆ ಇವ್ರು ಸೆಟ್ ಮಾಡ್ಕೊಂಡವ್ರು ಅನ್ಬೋದು. ಅವ್ರನ್ನ ಯಾತು ಅಂದಿಲ್ಲಮ್ಮ ನಾನು. ಅವರೇ ಹೋದ್ರಪ್ಪ, ನಾವು ಈ ಮನೆಯಾಗ ಇರಲ್ಲ ಅಂತ. ನಾವೇನು ಈ ಮನೆಯಾಗ ಇರಬೇಡ್ರಿ ಅಂತಲೂ ಹೇಳಿಲ್ಲ. ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತ ಅವರೇ ಹೋದ್ರು. ಅವ್ರ ಪಾಡಿಗೆ ಅವ್ರು ನಾವು ಬೇರೆ ಮನೆ ಮಾಡ್ಕೊಂಡು ಇರ್ತೀವಪ್ಪ ನಾವು ಈ ಮನೆಯಾಗ ಇರಲ್ಲ ಅಂತ ಅವ್ರೊಟ್ಟಿಗೆ ಅವರು ಹೋಗ್ಬಿಟ್ರು. ನಾನು ನಾವು ಇರ್ತೀವಿ ಅಂತಂದ್ರು ನಮ್ಮಮ್ಮ ನೀವು ಹೋಗ್ರಿ ಅಂತ ನಮ್ಮನ್ನು ಕಳಿಸ್ಬಿಡ್ತು. ಇನ್ನೇ ಮಾಡೋದಂತ ನಾವು ಬೇರೆ ಮನೆ ಮಾಡ್ಕೊಂಡು ಬೇರೆ ಹೋದ್ವಿ. ಈಗ ಹೋದ್ಮೇಲೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲಮ್ಮ. ಅವ್ರೂ ಅರ್ಥ ಮಾಡ್ಕೊ ಹೋಗ್ತಾ ಚೆನ್ನಾಗಿರ್ಬೇಕಮ್ಮ. ಯಾರನ್ನ ಚೆನ್ನಾಗಿದ್ರು ನೋಡ್ಬೋದು ಅಷ್ಟೇ. ನಾವು ಆಸೆ ಪಡೋದು ಅದೇ ಚೆನ್ನಾಗಿರೋಣ ಅಂತ ಹೇಳಿ. ಆದ್ರೆ ಮನಸ್ಸು ನನಗೆ ಹಿಂಗಾಗಿದ್ದಕ್ಕೆ ಯಾವಾಗೇನೋ ಮನುಷ್ಯನಿಗೆ ನಾನೇ ಇರ್ತೀನೋ ಇಲ್ವೋ ಅಮ್ಮಂಗೆ ನನಗೆ ನನ್ನ ಮೇಲೆ ಒಂಥರ ಅನುಮಾನ. ನಾನೇ ಇರಲ್ವೇನೋ, ಇವಾಗ ಹಿಂಗಿದ್ದಾರೆ ಹಿಂಗಿರಲ್ಲ ಏನೋ ಎತ್ಲೋ ಅಂತ ಒಂದ್ಸತಿ ಹಂಗೆ ಅನಿಸುತ್ತೆ. ಏನು ಮಾಡೋದೋ ಏನೋ ಒಂದು ಅರ್ಥ ಆಗಲ್ಲ. ಅಯ್ಯೋ ನನಗಂತೂ ಸಿಕ್ಕಾಪಟ್ಟೆ ಒಂಥರ ಬೇಜಾರಾಗುತ್ತೆ. ನನಗೆ ಹಿಂಗಾದ್ಮೇಲೆ ಇದ್ದಿದ್ದು ಅಯ್ಯೋ ನೋಡಿ ಹಿಂಗಿದ್ದಾರೆ ಹಿಂಗಿರ್ತಾರೆ ಅಂತ ಗ್ಯಾರಂಟಿನೇ ಇರಲ್ಲ. ಅದಕ್ಕೆ ಇರೋವರೆಗೂ ಚೆನ್ನಾಗಿತ್ಕೊಂಡು ಹೋಗ್ಬೇಕು ಅಂತ ನಾನು ಅಂದ್ಕೊಂತೀನಿ. ಆದರೆ ಇವರೆಲ್ಲನ ಯಾರು ಚೆನ್ನಾಗಿರೋಕ್ಕೆ ಇಷ್ಟನೇ ಪಡಲ್ಲ. ಅವರು ಒಂಥರ ಮಾತಾಡ್ತಾರೆ. ಎಲ್ಲ ನೋಡಿ ಎಲ್ಲರ ಜೊತೆ ನಾವು ಚೆನ್ನಾಗಿರ್ಬೇಕು ಅಂತೀವಿ, ಅವ್ರಿಗೆ ಚೆನ್ನಾಗಿರ್ಬೇಕು ಅನ್ನೋ ಮನಸ್ಸೇ ಇಲ್ವಲ್ಲ. ಅಯ್ಯೋ ಬಿಡೋಲ್ಲ ತಂಟಿ ಎಲ್ಲ. ಹಾಸ್ಪಿಟ್ಲಿಗೆ ಹೋಗಿ ನೋಡಿದ್ರೆ ಯಾರ ಜೀವನ ಏನಪ್ಪ ಇದು, ಒಬ್ಬೊಬ್ಬರು ಜೀವನ ಒಂದೊಂಥರ ಅನಿಸುತ್ತೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಕಣ್ಲ ತಂಟಿ. ಮತ್ತು ಬೇಜಾರಾಗುತ್ತೆ. ಸುಮ್ಮನಿರು. ಏನು ಮಾಡೋಕ್ಕಾಗುತ್ತೆ? ಹಂಗೆ ಆಸ್ಪತ್ರೆಯಿಂದ ಬಂದಿದ್ಯಾ, ಚೆನ್ನಾಗಾಗಿದೆಯಾ, ಸುಮ್ಮನೆ ನೀನು ಉಂಟ್ಕೊಂಡು ಚೆನ್ನಾಗಿರಿ. ಯಾರೇನು ಅನ್ಕೊಂತಾರೆ ಅಂತ ಓಡ್ತಾರೆ, ಕೆಡಿಸ್ಕೋಬೇಡ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅವ್ರೇನು ಅನ್ಕೊಂತಾರೆ ಇವ್ರೇನು ಅನ್ಕೊಂತಾರೆ ಅಂತ ಅನ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಉಂಟ್ಕೊಂಡು ಚೆನ್ನಾಗಿರಮ್ಮ ಅಂತ ನಾನು ಅದಕ್ಕೆ ಮಾಡಿಕ್ತೀನಿ. ಉಂಟ್ಕೊಂಡು ಚೆನ್ನಾಗಿರಮ್ಮ. ಊಟಕ್ಕಿಂತ ಮುಂಚೆ ಮಾತ್ರ ನುಂಗಾವೆಲ್ಲ ನುಂಗ್ಕೊಂಡು, ಊಟ ಆದಮೇಲೆ ನುಂಗಾವೆಲ್ಲ ನುಂಗ್ಕೊಂಡು ಚೆನ್ನಾಗಿರಮ್ಮ ಅಂತ ಹೇಳ್ತಾ ಇದ್ದೀನಿ. ಈಗ ಮಾಡಿಕ್ತೀನಿ. ಈಗ ಬಿಸಿ ಬಿಸಿ ಮುದ್ದೆನೂ ಸಾಂಬ್ರ ಮಾಡಿಕ್ತೀನಿ. ಊಟ ಮಾಡ್ಕೊಂಡು ಚೆನ್ನಾಗಿರ್ಲಿ ಅವಳು. ಆಸ್ಪತ್ರೆಗೆ ಇಕ್ಕೋದಾದ್ರೆ ಆಗಲ್ಲ ಕಣಮ್ಮ. ದುಡ್ಡಿಲ್ಲ ಕಾಸಿಲ್ಲ, ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಹಂಗೆ ಚೆನ್ನಾಗಾದ್ರೆ ಸಾಕತ್ತ ಅಂತ ನಾನು ಮಾಡಿಕ್ತೀನಿ ಕಣಮ್ಮ ಅಂತ ಹೇಳ್ತಾ ಇದ್ದೀನಿ. ಇನ್ನೇನು ಮಾಡೋಣ? ನಮ್ಮ ಮನೆಗೆ ಕರ್ಕೊಂಬಂದೆ ಬೈಕಂಬರೆಲ್ಲ ಬೈಕಂಬ್ಲಿ ಅವಳು. ನಾನು ಅವಳು ಬೈಕಂಬ್ತಾಳೆ ರಾಣಿ. ನಮ್ಮ ಮನೆಗೆ ಕರ್ಕೊಂಬಂದ್ರೆ ಅಂತ ಅನ್ಕೊಂತಿದ್ದೆ. ಬೈಕಂಬ್ಲಿ ಅವಳು. ಯಾವತ್ತು ಬೈಕಂಬ್ತಾಳೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಬಿಡು, ಯಾರಿಗೇನು ಕಷ್ಟ ಸುಖ ಏನು ಹಂಚಿದ್ದಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಕಷ್ಟ ಅಂತಂದರೆ ನೋಡ್ಕೊಂಬ್ಲೇಬೇಕೇನೋ. ನನಗಂತೂ ಇವಳು ಬಿದ್ದಾಗ ಅಷ್ಟಿಷ್ಟು ಭಯ ಆಗಿಲ್ಲ. ಒಂಥರ ಕಾಲು ಕೈಯೆಲ್ಲ ನಾನು ನಡುಗ್ದಂಗೆ ಆಗ್ಬಿಟ್ಟು ಏನಪ್ಪ ಇದು ಹಿಂಗಾತು ಅಂತ ನನಗೆ ಇದ್ಕಿದ್ದಂಗೆ. ನನಗೆ ಅಂಥವೆಲ್ಲ ಆಗ್ಬಿಟ್ರೆ ನಮ್ಮ ಸಿಂಧಮ್ಮ ಬೇರೆ ಅವಾಗ ಹಂಗೆ ಆಗಿತ್ತಾ, ನನಗೆ ಅದನ್ನೆಲ್ಲ ನೆನೆಸ್ಕೊಬಿಟ್ರೆ ನಿಜವಾಗ್ಲೂ ಸಖತ್ತು ಒಂಥರ ಭಯವಾದಂಗೆ ಆಗುತ್ತೆ ಕಣಮ್ಮ. ನನಗೂ ಫೋನ್ ಮಾಡಿರಲ್ಲ, ನನಗೂ ಒಂಥರ ಅವಾಗ ಭಯ ಆಗ್ಬಿಡ್ತು. ಏನು ಮಾಡೋದು? ನನಗೆ ಈಗ ಏನೋ ಕೆಲಸ ಒಂದೈತೆ ಹೋಗ್ತೀವತ್ತ. ಕೆಲಸ ಇದ್ಮೇಲೆ ಹೋಗ್ಬೇಕು ಮಾಡಬೇಕು ಅಂಬೋದು ನಮಗೂ ಇರುತ್ತೆ. ಆದರೆ ಇಂಥವೇನಾದರೂ ಸಮಸ್ಯೆಗಳು ಬಂದೇ ಬರ್ತವೆ. ನಮಗೂ ಕೆಲಸ ಮಾಡಬೇಕು ಅಂಬೋದು ಇದ್ದೇ ಇರುತ್ತೆ ಮನಸ್ಸಿನಾಗೆ. ದುಡಿಯಲ್ಲ ಅಂತಾರೆ, ಆದರೆ ನಮಗೂ ಕೆಲಸ ಮಾಡಬೇಕು ಅಂಬೋದು ನಮ್ಮ ಮನಸ್ಸಿನಾಗೂ ಇರುತ್ತೆ. ನಾವು ಕೆಲಸ ಮಾಡಬೇಕು ಚೆನ್ನಾಗೆ, ನಾವು ಚೆನ್ನಾಗಿರ್ಬೇಕು ಅಂಬೋದು ನಮ್ಮ ಮನಸ್ಸಾಗೂ ಚೆನ್ನಾಗೇ ಐತಿ. ಏನು ಜನ ಅಯ್ಯೋ ಕೆಲಸ ಮಾಡಲ್ಲ ಇವರು ಸೋಂಬೇರಿಗಳು ಅಂತ ಮಾತಾಡ್ತಾರೆ. ಮಾತಾಡ್ಕೊಂಬ್ಲಿ ಬಿಡಪ್ಪ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಮೊತ್ತನ ನಮ್ಮ ಮನೆಗೆ ಕರ್ಕೊಂಬಂದಿದ್ದೀನಿ. ಯಾರೇನಾನ ಅನ್ಕೊಂಬ್ಲಿ, ಯಾರೇನಾನ ಮಾತಾಡ್ಲೇಳು ಅಂತೇಳಿ ನಾನು ಕರ್ಕೊಂಬಂದಿದ್ದೀನಿ. ಯಾಕಂದರೆ ಅವಳಿಗೂ ಪಾಪ ಇವಾಗ ನೋಡ್ಕೊಂಬರಿ ಯಾರೂ ಇಲ್ಲ, ಅಲ್ಲಿ ಮನೆಯಾಗ ಇರೋಕ್ಕಾಗಲ್ಲ ಅಂತ ಕರ್ಕೊಂಬಂದಿದ್ದೀನಿ. ಈಗ ಅವ್ರನ್ನೂ ನೋಡ್ಕೊಂತೀನಿ, ಇವ್ರನ್ನೂ ನೋಡ್ಕೊಂತೀನಿ. ಯಾರಿಗೂ ಭೇದ ಭಾವ ಮಾಡಲ್ಲ ನಾನು. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.